ಒಂಟಿಯಾಗಿ ಓಡಾಡುತ್ತಿದ್ದವರನ್ನ ಟಾರ್ಗೆಟ್ ಮಾಡಿಕೊಂಡು ಮೊಬೈಲ್ ಸುಲಿಗೆ ಮಾಡುತ್ತಿದ್ದ ಆರೋಪಿಗಳಿಬ್ಬರನ್ನ ಬಂಧಿಸುವಲ್ಲಿ ರಾಜಗೋಪಾಲನಗರ ಪೊಲೀಸ್ ಠಾಣೆಯ ಪೊಲೀಸರು ಯಶಸ್ವಿಯಾಗಿದ್ದಾರೆ. ರಾಜಗೋಪಾಲನಗರದ ಆಂಧ್ರಹಳ್ಳಿ ನಿವಾಸಿಯೊಬ್ಬರು ನೈಟ್ ಶಿಫ್ಟ್ ಕೆಲಸಕ್ಕಾಗಿ ಫ್ಯಾಕ್ಟರಿಗೆ ತೆರಳುವಾಗ ಮೊಬೈಲ್ನಲ್ಲಿ ಮಾತನಾಡುತ್ತಿದ್ದಾಗ ಹಿಂದಿನಿಂದ ದ್ವಿಚಕ್ರ ವಾಹನದಲ್ಲಿ ಬಂದ ಇಬ್ಬರು ಅಪರಿಚಿತ ವ್ಯಕ್ತಿಗಳು ಮೊಬೈಲ್ ಅನ್ನು ಕಿತ್ತುಕೊಂಡು ಸ್ಥಳದಿಂದ ಪರಾರಿಯಾಗಿರುತ್ತಾರೆ. ಸಂತ್ರಸ್ತ ವ್ಯಕ್ತಿ ರಾಜಗೋಪಾಲನಗರ ಪೊಲೀಸ್ ಠಾಣೆಗೆ ತೆರಳಿ ಮೊಬೈಲ್ ಕಳುವು ಆಗಿರುವ ಬಗ್ಗೆ ದೂರನ್ನ ದಾಖಲಿಸುತ್ತಾರೆ. ದೂರನ್ನ ದಾಖಲಿಸಿಕೊಂಡ ಪೊಲೀಸ್ ಇನ್ಸ್ಪೆಕ್ಟರ್ ಪುನೀತ್ ಅವರು ವಿಶೇಷ ತಂಡವೊಂದನ್ನು ರಚಿಸಿ ಆರೋಪಿಗಳ ಬಂಧನಕ್ಕೆ ಬಲೆ ಬೀಸುತ್ತಾರೆ. ವಿವಿಧ ಆಯಾಮಗಳಲ್ಲಿ ತನಿಖೆ ಕೈಗೊಂಡ ತಂಡಕ್ಕೆ ಜಿಕೆಡಬ್ಲ್ಯೂ ಲೇಔಟ್ ಸರ್ಕಲ್ ಬಳಿ ದ್ವಿಚಕ್ರ ವಾಹನ ಹಾಗೂ 18 ಮೊಬೈಲ್ ಫೋನ್ಗಳ ಸಮೇತ ಇಬ್ಬರು ವ್ಯಕ್ತಿಗಳನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸಿದಾಗ ಆರೋಪಿಗಳಿಬ್ಬರು ಮೊಬೈಲ್ ಸುಲಿಗೆ ಮಾಡುತ್ತಿದ್ದುದಾಗಿ ಹಾಗೂ ಒಂದು ದ್ವಿಚಕ್ರ ವಾಹನವನ್ನು ಕಳುವು ಮಾಡಿರುವುದಾಗಿ ಬಾಯ್ಬಿಟ್ಟಿದ್ದಾರೆ. ಬಂಧಿತ ಆರೋಪಿಗಳಿಂದ 5 ಲಕ್ಷ ರೂಪಾಯಿ ಮೌಲ್ಯದ 18 ಮೊಬೈಲ್ಗಳು ಹಾಗೂ 2 ದ್ವಿಚಕ್ರ ವಾಹನಗಳನ್ನು ರಾಜಗೋಪಾಲನಗರ ಪೊಲೀಸ್ ಠಾಣೆಯ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಮೊಬೈಲ್ ಫೋನ್ಗಳ ಒಂದು ಸುಲಿಗೆಗಳು ಆಗಾಗ್ಗೆ ಬೆಂಗಳೂರು ನಗರದಲ್ಲಿ ಆಗ್ತಾ ಇರ್ತವೆ. ಅವುಗಳನ್ನು ಕೂಡ ನಾವು ಗಂಭೀರವಾಗಿ ಪರಿಗಣಿಸ್ತಾ ಇದ್ದೇವೆ ಮತ್ತು ಎಲ್ಲ ಪ್ರಕರಣಗಳನ್ನು ನಾವು ಪೊಲೀಸ್ ಠಾಣೆಗಳಲ್ಲಿ ದಾಖಲು ಕೂಡ ಮಾಡ್ತಾ ಇದ್ದೇವೆ. ಈ ರೀತಿ ಮಾಡುವಂಥ ಸಂದರ್ಭದಲ್ಲಿ ರಾಜಗೋಪಾಲನಗರ ಪೊಲೀಸ್ ಠಾಣೆಯಲ್ಲಿ ಆಗಿರ್ತಕ್ಕಂಥ ಒಂದು ಮೊಬೈಲ್ ಸುಲಿಗೆ ಪ್ರಕರಣ 26 ಫೆಬ್ರವರಿಯಂದು ಆಗಿರ್ತಕ್ಕಂಥದ್ದು. ಅದರ ಬೆನ್ನು ಹತ್ತಿದ ಪೊಲೀಸರು ಬೇರೆ ಬೇರೆ ಆಯಾಮಗಳಿಂದ ತನಿಖೆ ಕೈಗೊಂಡು 2ನೇ ತಾರೀಕು ಮಾರ್ಚ್ ಈ ಸಂದರ್ಭದಲ್ಲಿ ಅವರ ಒಂದು ಇದರಲ್ಲಿ ಓರ್ವ ವ್ಯಕ್ತಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗ್ತಾರೆ. ಅದಾದ ನಂತರ ಇನ್ನೊಬ್ಬ ವ್ಯಕ್ತಿಯನ್ನು ಕೂಡ ಬಂಧಿಸಿ ಅವರಿಂದ ಸುಮಾರು 18 ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಜೊತೆಗೆ 2 ದ್ವಿಚಕ್ರ ವಾಹನಗಳನ್ನು ಕೂಡ ಪೊಲೀಸರು ಈಗ ಅವರಿಂದ ರಿಕವರಿ ಮಾಡಿರ್ತಾರೆ. ಇದರಿಂದ ರಾಜಗೋಪಾಲ್ ನಗರದ ಒಂದು ಸುಲಿಗೆ ಪ್ರಕರಣ, ಫೋನ್ ಸುಲಿಗೆ ಪ್ರಕರಣ, ಪೀಣ್ಯ ಪೊಲೀಸ್ ಠಾಣೆಯ ಒಂದು ಫೋನ್ ಸುಲಿಗೆ ಪ್ರಕರಣ, ಬಗಲಗುಂಟೆ ಪೊಲೀಸ್ ಠಾಣೆಯ ಒಂದು ದ್ವಿಚಕ್ರ ವಾಹನ ಕಳ್ಳತನ ಮತ್ತು ವಿಜಯನಗರ ಪೊಲೀಸ್ ಠಾಣೆಯ ಒಂದು ದ್ವಿಚಕ್ರ ವಾಹನ ಕಳ್ಳತನ, ಹೀಗೆ ಬೇರೆ ಬೇರೆ ಪೊಲೀಸ್ ಠಾಣೆಗಳ ಬೇರೆ ಬೇರೆ ಪ್ರಕರಣಗಳು ಪತ್ತೆಯಾಗಿರ್ತವೆ. ಇನ್ನು 16 ಮೊಬೈಲ್ ಫೋನ್ಗಳ ಬಗ್ಗೆ ಪೊಲೀಸರು ಈಗಲೂ ಕೂಡ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಆರೋಪಿಗಳಲ್ಲಿ ಒಬ್ಬ ಚಿತ್ರದುರ್ಗ ಜಿಲ್ಲೆಯವನು, ಇನ್ನೊಬ್ಬ ಆನೇಕಲ್ ತಾಲೂಕಿನವನಾಗಿದ್ದು ಮೊದಲನೇ ಆರೋಪಿಯ ಮೇಲೆ ಸುಮಾರು 17 ಈ ರೀತಿಯ ಮೊಬೈಲ್ ಸುಲಿಗೆ ಮತ್ತು ವಾಹನ ಕಳ್ಳತನದ ಪ್ರಕರಣಗಳು, ಜೊತೆಗೆ 2ನೇ ಆರೋಪಿಯ ಮೇಲೆಯೂ ಕೂಡ ದ್ವಿಚಕ್ರ ವಾಹನ ಕಳ್ಳತನ, ರಾಬರಿ ಮತ್ತು ಡಕಾತಿ ಪ್ರಯತ್ನ ಪ್ರಕರಣಗಳು ಈ ಹಿಂದೆ ದಾಖಲಾಗಿರ್ತಕ್ಕಂಥದ್ದು ಕಂಡುಬಂದಿದೆ. ಈ ಕಾರ್ಯಾಚರಣೆಯನ್ನು ಬೆಂಗಳೂರು ನಗರ ಉತ್ತರ ವಿಭಾಗದ ಡಿಸಿಪಿ ಸೈದುಲ್ ಅದಾವತ್ ಅವರ ನಿರ್ದೇಶನದಂತೆ ಪೀಣ್ಯ ಉಪವಿಭಾಗದ ಎಸಿಪಿ ಸದಾನಂದ ಎ ತಿಪ್ಪಣ್ಣನವರ್ ಅವರ ಮಾರ್ಗದರ್ಶನದಲ್ಲಿ ರಾಜಗೋಪಾಲನಗರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಪುನೀತ್ ಅವರ ನೇತೃತ್ವದಲ್ಲಿ ಪಿಎಸ್ಐ ಅಜಿತ್ ಕುಮಾರ್ ಕೋಳೂರ, ಸಿಬ್ಬಂದಿಗಳಾದ ಶ್ರೀಧರ್ ನಿರ್ವಾಣಿ, ಹನುಮೇಶ್, ದಿಲೀಪ್, ಮಹಾಲಿಂಗಪ್ಪ, ಈಶ್ವರ ಬಾರ್ಕಿ, ರಮೇಶ್, ಶಂಕರ್ನಾಗ್, ಉಮೇಶ್, ಯಂಕಪ್ಪ, ಅಭಿಷೇಕ್, ರುದ್ರಮಣಿ, ಕಾರ್ತಿಕ್, ನಾಗರಾಜು ಅವರುಗಳ ತಂಡ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.